ತಾವು ಕಳೆದ ಬಾರಿ ಹೇಳಿದ್ರಿ ಹೊಸ ಪಕ್ಷ ಕಟ್ಟುವಂಥದ್ರ ಬಗ್ಗೆ ತಾವೇನಾದರೂ ವಿಜೇಂದ್ರ ಬದಲಾವಣೆ ಆಗದೇ ಇದ್ದರೆ ವಿಜಯದಶಮಿಗೆ ನಮ್ಮ ಹೊಸ ಪಕ್ಷ ನಿಶ್ಚಿತ ಎನ್ನುವಂಥದ್ದು ಮಾತು ಹೇಳಿದ್ರು ಕಳೆದ ಬಾರಿ. ಸೊ ಹಾಗಾಗಿ ವಿಜಯದಶಮಿನೂ ಕೂಡ ಹತ್ತಿರ ಬಂತು, ಹೀಗಾಗಿ ಏನಾದರೂ ಘೋಷಣೆ ಆಗುತ್ತಾ ಹೊಸ ಪಕ್ಷ? ನೋಡೋಣ ವಿಜಯದಶಮಿ ತನಕ ಘೋಷಣೆ ಮಾಡ್ತಾರೆ, ರಾಜ್ಯ BJP ಅಧ್ಯಕ್ಷನ ಘೋಷಣೆ ಮಾಡ್ತಾರೆ. ನೋಡಿದ್ಮ್ಯಾಗ ನಿರ್ಣಯ ಮಾಡ್ತೀವಿ. ಎಸ್, ಈಗ ಹಿಂದೆ ಸರ್ದಿಲ್ಲ ಯಾವ ನಿರ್ಣಯಕ್ಕೂ. ವಿಜೇಂದ್ರನೇ ನೀವು ಮಾಡೋದಾದರೆ ನಮ್ಮದು ಪ್ರತ್ಯೇಕ ಪಕ್ಷ ನಿಶ್ಚಿತ ಅಂತ ಹೇಳಿದ್ದೀವಿ. ನಾವೇನು ಯತ್ನಾಳರು ಎರಡೂ ಆಪ್ಷನ್ ಇಟ್ಕೊಂಡಿದ್ದೀವಿ. ವಿಜೇಂದ್ರ ಇಳಿಸ ಮೇಲೆ ಅವಾಗೊಂದು ಪತ್ರ ಬರ್ತೀನಿ, ಈ ಭ್ರಷ್ಟ ಕುಟುಂಬದ ಸಲುವಾಗಿ ನಾನು ಹೋರಾಟಿತ್ತು. ನಾನು ಎಂದೂ ಪಕ್ಷಕ್ಕಾಗಲಿ ಪ್ರಧಾನಮಂತ್ರಿಗಳಿಗಾಗಲಿ ಯಾರಿಗೂ ನಾನು ಏನೂ ಮಾತಾಡಿಲ್ಲ. ಅದಕ್ಕೆ ನನ್ನ ವಾಪಸ್ ತಗೋರುತ್ತೆ ನಾನು ವಿನಂತಿ ಮಾಡ್ಕೊತೀನಿ. ವಿಜೇಂದ್ರ ಮಾಡಿದ್ರೆ ಮತ್ತೆ ನಮ್ಮ ಹೋರಾಟ ಇರುತ್ತದೆ 100%. ಸರ್, ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಈಗಾಗಲೇ ಯಡಿಯೂರಪ್ಪನವರು ಅಭ್ಯರ್ಥಿಯನ್ನು ಘೋಷಿಸಿಬಿಟ್ಟಿದ್ದಾರೆ, ರುದ್ರೇಶ್ ಅವರು ಅಂತ ಹೇಳಿ. ಈಗಾಗಲೇ ಇನ್ನೂ ಚುನಾವಣೆ ಇಷ್ಟು ದೂರ ಇರುವಾಗಲೇ ಮೈತ್ರಿ ಅಭ್ಯರ್ಥಿ ಅನ್ನುವಂಥದ್ರ ಮಾತುಗಳನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಏನು ಹೇಳ್ತಾರೆ ಸರ್ ಇದ್ರ ಬಗ್ಗೆ? ಪಾಪ ಅವರು ಎಸ್ ಟಿ ಸೋಮಶೇಖರ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಮಾಡಿರ್ತಾರೆ. ಯಾಕಂದರೆ ಎಸ್ ಟಿ ಸೋಮಶೇಖರವರು ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಭಾಳ ಆತ್ಮೀಯರು ಇರೋದ್ರಿಂದ ಇಂಥ ಒಂದು ಅತ್ಯಂತ ವೀಕ್ ಕ್ಯಾಂಡಿಡೇಟ್ ಹಾಕಿಬಿಟ್ರೆ ಅದು JDS BJPಯಲ್ಲಿ ಜಗಳ ಪ್ರಾರಂಭ ಆಗ್ತದೆ. ಅದು ನಮ್ಮ ಕ್ಷೇತ್ರ ಅಂತೇಳಿ JDSನವ್ರು ಹೇಳ್ತಾರೆ. ಹಿಂಗೆ ಮಾಡಿಕೊಂಡು ಒಟ್ಟಾರೆ ಪಕ್ಷವನ್ನು ಹಳ್ಳಕ್ಕೆ ಎಳೆಯುವಂಥ ಕೆಲಸ ಪೂಜ್ಯ ತಂದೆಯವರು ಪ್ರಾರಂಭ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಚುನಾವಣೆ ಅಕ್ರಮ ಆಗಿದೆ ಅನ್ನುವಂಥದ್ದು ಪಾದಯಾತ್ರೆ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸರ್, ಏನು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇದ್ರ ಬಗ್ಗೆ? ರಾಹುಲ್ ಗಾಂಧಿ ಎಲ್ಲಿ ಬರ್ತಾರಲ್ರಿ ಅಲ್ಲಿ ಕಾಂಗ್ರೆಸ್ ಅವನತಿ ಆಗ್ತದೆ. ಮತ್ತೊಂದು ಹಂತದ ಅವನತಿಗೆ ರಾಹುಲ್ ಗಾಂಧಿ ಆರಂಭ ಮಾಡಲಿಕ್ಕೆ ಬರ್ತಾಯಿದ್ದಾರೆ ಕರ್ನಾಟಕಕ್ಕೆ. ಅಂದರೆ ಮುಂದಿನ ಸಲ ಕಾಂಗ್ರೆಸ್ 30 ಬರಬಾರ್ದು ಆ ರೀತಿ ವ್ಯವಸ್ಥೆ ಮಾಡಲಿಕ್ಕೆ ಬರ್ತಾಯಿದ್ದಾರೆ ಪಾಪ ಅವರು. ತಾವು ಕಳೆದ ಬಾರಿ ಹೇಳಿದ್ರಿ ಹೊಸ ಪಕ್ಷ ಕಟ್ಟುವಂಥದ್ರ ಬಗ್ಗೆ ತಾವೇನಾದರೂ ವಿಜೇಂದ್ರ ಬದಲಾವಣೆ ಆಗದೇ ಇದ್ದರೆ ವಿಜಯದಶಮಿಗೆ ನಮ್ಮ ಹೊಸ ಪಕ್ಷ ನಿಶ್ಚಿತ ಎನ್ನುವಂಥದ್ದು ಮಾತು ಹೇಳಿದ್ರು ಕಳೆದ ಬಾರಿ. ಸೊ ಹಾಗಾಗಿ ವಿಜಯದಶಮಿನೂ ಕೂಡ ಹತ್ತಿರ ಬಂತು, ಹೀಗಾಗಿ ಏನಾದರೂ ಘೋಷಣೆ ಆಗುತ್ತಾ ಹೊಸ ಪಕ್ಷ? ನೋಡೋಣ ವಿಜಯದಶಮಿ ತನಕ ಘೋಷಣೆ ಮಾಡ್ತಾರೆ, ರಾಜ್ಯ BJP ಅಧ್ಯಕ್ಷನ ಘೋಷಣೆ ಮಾಡ್ತಾರೆ. ನೋಡಿದ್ಮ್ಯಾಗ ನಿರ್ಣಯ ಮಾಡ್ತೀವಿ. ಎಸ್, ಈಗ ಹಿಂದೆ ಸರ್ದಿಲ್ಲ ಯಾವ ನಿರ್ಣಯಕ್ಕೂ. ವಿಜೇಂದ್ರನೇ ನೀವು ಮಾಡೋದಾದರೆ ನಮ್ಮದು ಪ್ರತ್ಯೇಕ ಪಕ್ಷ ನಿಶ್ಚಿತ ಅಂತ ಹೇಳಿದ್ದೀವಿ. ನಾವೇನು ಯತ್ನಾಳರು ಎರಡೂ ಆಪ್ಷನ್ ಇಟ್ಕೊಂಡಿದ್ದೀವಿ. ವಿಜೇಂದ್ರ ಇಳಿಸ ಮೇಲೆ ಅವಾಗೊಂದು ಪತ್ರ ಬರ್ತೀನಿ, ಈ ಭ್ರಷ್ಟ ಕುಟುಂಬದ ಸಲುವಾಗಿ ನಾನು ಹೋರಾಟಿತ್ತು. ನಾನು ಎಂದೂ ಪಕ್ಷಕ್ಕಾಗಲಿ ಪ್ರಧಾನಮಂತ್ರಿಗಳಿಗಾಗಲಿ ಯಾರಿಗೂ ನಾನು ಏನೂ ಮಾತಾಡಿಲ್ಲ. ಅದಕ್ಕೆ ನನ್ನ ವಾಪಸ್ ತಗೋರುತ್ತೆ ನಾನು ವಿನಂತಿ ಮಾಡ್ಕೊತೀನಿ. ವಿಜೇಂದ್ರ ಮಾಡಿದ್ರೆ ಮತ್ತೆ ನಮ್ಮ ಹೋರಾಟ ಇರುತ್ತದೆ 100%. ಸರ್, ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಈಗಾಗಲೇ ಯಡಿಯೂರಪ್ಪನವರು ಅಭ್ಯರ್ಥಿಯನ್ನು ಘೋಷಿಸಿಬಿಟ್ಟಿದ್ದಾರೆ, ರುದ್ರೇಶ್ ಅವರು ಅಂತ ಹೇಳಿ. ಈಗಾಗಲೇ ಇನ್ನೂ ಚುನಾವಣೆ ಇಷ್ಟು ದೂರ ಇರುವಾಗಲೇ ಮೈತ್ರಿ ಅಭ್ಯರ್ಥಿ ಅನ್ನುವಂಥದ್ರ ಮಾತುಗಳನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಏನು ಹೇಳ್ತಾರೆ ಸರ್ ಇದ್ರ ಬಗ್ಗೆ? ಪಾಪ ಅವರು ಎಸ್ ಟಿ ಸೋಮಶೇಖರ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಮಾಡಿರ್ತಾರೆ. ಯಾಕಂದರೆ ಎಸ್ ಟಿ ಸೋಮಶೇಖರವರು ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಭಾಳ ಆತ್ಮೀಯರು ಇರೋದ್ರಿಂದ ಇಂಥ ಒಂದು ಅತ್ಯಂತ ವೀಕ್ ಕ್ಯಾಂಡಿಡೇಟ್ ಹಾಕಿಬಿಟ್ರೆ ಅದು JDS BJPಯಲ್ಲಿ ಜಗಳ ಪ್ರಾರಂಭ ಆಗ್ತದೆ. ಅದು ನಮ್ಮ ಕ್ಷೇತ್ರ ಅಂತೇಳಿ JDSನವ್ರು ಹೇಳ್ತಾರೆ. ಹಿಂಗೆ ಮಾಡಿಕೊಂಡು ಒಟ್ಟಾರೆ ಪಕ್ಷವನ್ನು ಹಳ್ಳಕ್ಕೆ ಎಳೆಯುವಂಥ ಕೆಲಸ ಪೂಜ್ಯ ತಂದೆಯವರು ಪ್ರಾರಂಭ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಚುನಾವಣೆ ಅಕ್ರಮ ಆಗಿದೆ ಅನ್ನುವಂಥದ್ದು ಪಾದಯಾತ್ರೆ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸರ್, ಏನು ಹೇಳ್ತಾರೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇದ್ರ ಬಗ್ಗೆ? ರಾಹುಲ್ ಗಾಂಧಿ ಎಲ್ಲಿ ಬರ್ತಾರಲ್ರಿ ಅಲ್ಲಿ ಕಾಂಗ್ರೆಸ್ ಅವನತಿ ಆಗ್ತದೆ. ಮತ್ತೊಂದು ಹಂತದ ಅವನತಿಗೆ ರಾಹುಲ್ ಗಾಂಧಿ ಆರಂಭ ಮಾಡಲಿಕ್ಕೆ ಬರ್ತಾಯಿದ್ದಾರೆ ಕರ್ನಾಟಕಕ್ಕೆ. ಅಂದರೆ ಮುಂದಿನ ಸಲ ಕಾಂಗ್ರೆಸ್ 30 ಬರಬಾರ್ದು ಆ ರೀತಿ ವ್ಯವಸ್ಥೆ ಮಾಡಲಿಕ್ಕೆ ಬರ್ತಾಯಿದ್ದಾರೆ ಪಾಪ ಅವರು.